ದೇವರಾಜೇಗೌಡ ಪ್ರೆಸ್ ಮೀಟ್ ಮಾಡಿ ನಿಮ್ಮ ಮೇಲೆ ಈ ಪೆನ್ ಡ್ರೈವ್ ಹಿಂದಿನ ಕಥಾನಾಯಕ DK ಶಿವಕುಮಾರ್ ಅಂತ ಹೇಳಿ ಆರೋಪ ಮಾಡ್ತಾರೆ. ನೋಡಪ್ಪ, ಪಾಪ BJPಯವರು, ಜನತಾದಳದವರು ಪಾಪ ಅವನು ಉಪಯೋಗಿಸ್ಕೊಂಡು ಏನೇನು ಬೇಕು ಅವ್ನಿಗೆ ಬೇಕಾದಷ್ಟು ಪ್ರಾಬ್ಲಮ್ ಇತ್ತು ಬಿಡಿ. ಅವನೆಲ್ಲ ಡಿಕ್ಲೇರ್ ಮಾಡ್ಕೊಂಡಿದ್ದ, ನಿಮ್ಮ ಹತ್ರ ಎಲ್ಲ ಮಾತಾಡಿದ್ದ, ನಿಮ್ಮ TV ಇಂಟರ್ವ್ಯೂಗಳೆಲ್ಲ ಹೇಳಿದ್ದಾನೆ. ಅವನ ಹತ್ರ ಏನೇನು ಆಸ್ತಿ ಪಾಸ್ತಿ ವಸ್ತು ಏನೇನಿದೆ, ಪೆನ್ ಡ್ರೈವ್ ಇದೆ, ಯಾವಾಗ ಬಿಡುಗಡೆ ಆಗ್ತದೆ, ಅದಕ್ಕೆಲ್ಲ ಅವನೇ ಮೊತ್ತ ಫಿಕ್ಸ್ ಮಾಡಿದ್ದಾನೆ. ಫಿಕ್ಸ್ ಮಾಡಿ ಏನೇನು ಬೇಕು ಎಲ್ಲ ನಿಮಗೆಲ್ಲ ಹೇಳ್ಕೊಂಡಿದ್ದಾನೆ. ಅಲ್ಲಿ ಏನೇನು ಬೇಕು ಎಲ್ಲ ಮಾಡಿದ್ದಾನೆ. ಇದು ನಿಮ್ಮ ಜಿಲ್ಲೆಗೆ ಎಲ್ಲ ಗೊತ್ತಿರೋಂಥ ವಿಚಾರ, ರಾಜ್ಯಕ್ಕೆ ಗೊತ್ತಿರೋಂಥ ವಿಚಾರ. ನಾನೇನು ಹೇಳಬೇಕಾಗಿಲ್ಲ. ಅವನೆಲ್ಲ ಇಂಟರ್ವ್ಯೂ ಎಲ್ಲ ಹೇಳಿದ್ದಾನೆ. ನಾನು ಭೇಟಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದ. ನಾನು ಅವನಿಗೆ ಟೈಮ್ ಕೊಡೋಕ್ಕೆ ಹೋಗಲಿಲ್ಲ. ನನಗೆ ಅವನು ಯಾರು ಅಂತ ನನಗೆ ಭೇಟಿ ಮಾಡಿಲ್ಲ. ಹಿಂದೇನೋ ಯಾವಾಗ ಬಂದಿದ್ದಂತೆ, ನಾನು ಎಂಟರ್ಟೈನ್ ಮಾಡಲಿಲ್ಲಂತೆ. ಮೊನ್ನೆ ಶಿವರಾಮೇಗೌಡ ಹತ್ರ ಬಂದು ಏನೋ ಹೇಳ್ಕೊಂಡಿದ್ದ. ನಾನು ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ನಾನು ಬಿಟ್ಟಿದ್ದೀನಿ, ನಾವೆಲ್ಲ BJPಯವರು ದಳದವರು ಎಲ್ಲ ನಮ್ಮಲ್ಲ ಏನೇನೋ ಇಶ್ಯೂಸ್ ಇದೆ ಅಂತ ಏನೋ ಹೇಳ್ಕೊಂಡಿದ್ದಂತೆ. ಆಯ್ತಪ್ಪ ಏನು ಅಂತ ಒಂದು ನಿಮಿಷನೋ ಏನೋ ಅರ್ಧ ನಿಮಿಷನೋ ಫೋನಲ್ಲಿ ಆಯಿತು, ಟೈಮ್ ಇಲ್ಲ ರಾತ್ರಿ ಆಯಿತು ಅಂತ ಹೇಳಿ ಹಿಂಗೆ ಅಷ್ಟು ಬಿಟ್ಟರೆ ಏನೂ ಗೊತ್ತಿಲ್ಲ. ಅವ್ನು ಏನೇನು ಹೇಳೋನೆ ಅವೆಲ್ಲ ಸತ್ಯಕ್ಕೆ ದೂರವಾದಂಥ ವಿಚಾರ. ಪಾಪ ಅವ್ರಿಗೆ ಒಂಥರ ಅವಮಾನ ಆದಂಗೆ ಆಗಿದೆಯಲ್ಲ. ಅವ್ರು ಹಿಟ್ ಆ್ಯಂಡ್ ರನ್ ಮಾಡ್ಕೊಬಿಟ್ರಲ್ಲ, ಅವರು ಅವ್ನ ರಿಲೀಸ್ ಮಾಡಿಸ್ಬಿಟ್ರಲ್ಲ. ಅವನ ಹತ್ರ ಇತ್ತು ಅಂತ ಹೇಳ್ಕೊಂಡವನೆ. SITಲಿ ಹೋಗಿ ಹೇಳಲಿ, ಏನಿದೆ ಹೇಳ್ಕೊಳ್ಳಿ. ಅದಕ್ಕೆ ಈಗ ಏನಾದ್ರು ಮಾಡಿ ಡಿಬೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ. ಸರ್, ನೀವು ಅವ್ರ ಜೊತೆ ಮಾತನಾಡಿರುವಂಥ ಆಡಿಯೋ ಒಂದು ಬಿಡುಗಡೆ ಮಾಡಿದ್ದಾರೆ. ಸರಿಯಪ್ಪ, ಏನು ಮಾತಾಡ್ಬಿಟ್ಟಿದ್ದೀನಿ ಇಲ್ಲಿ, ಏನು 30 ನಿಮಿಷಗಳ ಆಡಿಯೋ ಇದೆ, ಎಲ್ಲವನ್ನೂ ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ಲ. ಒಳ್ಳೆ ಮಾಡಲಿ, ಯಾರು ಬೇಡ ಅಂತ ಹೇಳಿದವರು. ಅವನು ಮಾಡಲಿ, ಇನ್ನೊಬ್ಬ ಅವ್ನಿಗೆ ಹೇಳಿ ಕಳ್ಸೋನಲ್ಲ ಲೀಡ್ರು. ಅವ್ನು ಹೇಳ್ತಿದ್ದಂಗೆ ಯಾರ್ಯಾರಿಗೆ ಫೋನ್ TV ಆ್ಯಂಕರ್ಗಳಿಗೆ ಫೋನ್ ಮಾಡ್ತಿದ್ದ ಲೀಡ್ರು ಕೂತ್ಕೊಂಡು, ಅದೂ ಅಂತ ಇದೆ. ಅರ್ಥ ಆಯ್ತಾ? ಇವೆಲ್ಲ ಇಂಥ ಬ್ಲ್ಯಾಕ್ ಮೇಲ್ಗಳಿಗೆ, ಇಂಥ ಇವ್ರು ಯಾರು ಹಿಂದೆ ಯಾರ್ಯಾರು ಅವರೇ ಹಿಟ್ ಆ್ಯಂಡ್ ರನ್ ಗಿರಾಕಿಗಳು ಎಲ್ಲ ನನಗೆ ಗೊತ್ತು. ಸರ್, SIT ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ನಾವು ಇದನ್ನ ಹೋರಾಟ ಮಾಡಿ CBIಗೆ ಕೊಡಿಸುವಂತ ಕೆಲಸ ಮಾಡ್ತೇವೆ. ಯಾಕೆ ಲೇಟಾಗಿ ಮಾಡ್ತಾ ಇದ್ದಾರೆ? ಹೋರಾಟ ಮಾಡಲಿ, ಯಾರು ಬೇಡ ಅಂತ ಹೇಳಿದಾರೆ. CBIಗಾರು ಕೊಡಲಿ, ಇನ್ನು ಯಾವ್ದಾದ್ರು ಮೇಲ್ಗಡೆ ಇದನ್ನು ಕೊಡಲಿ. ಸರ್, SIT ಏನು ತನಿಖೆ ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದ ಅಧಿಕಾರಿಗಳನ್ನ ಗೌಪ್ಯವಾಗಿ ನೀವೊಂದು ಮಾಡಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀರಾ ಅಂತ? ನೋಡಿ, ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗಿಲ್ಲ. ನನಗೆ ಅವ್ರು ಯಾರೂ ಗೊತ್ತೂ ಇಲ್ಲ. ಹೋಮ್ ಮಿನಿಸ್ಟ್ರ್ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ. ಅವರು ಇದಕ್ಕೆ ಏನು ಬೇಕು ಆದೇಶಗಳನ್ನು ಮಾಡಿದ್ದಾರೆ. ಎಲ್ಲ ವೆಲ್ಕಮ್ ಮಾಡಿದಾರಲ್ಲ. ವೆಲ್ಕಮ್ ಮಾಡಿಬಿಟ್ಮೇಲೆ ಯಾಕೆ ಮಾತಾಡ್ತವ್ರೆ? ಸರ್, SIT ಅಮಿತ್ ಶಾ ಸ್ವಲ್ಪ ಕೇಳೇ ಇಲ್ಲಿ. ಅಮಿತ್ ಶಾ ವೆಲ್ಕಮ್ ಮಾಡಿದ್ದಾರೆ. ಇವು ಕುಮಾರಸ್ವಾಮಿ ಅವ್ನು ವೆಲ್ಕಮ್ ಮಾಡಿದ್ದಾರೆ. BJP ವೆಲ್ಕಮ್ ಮಾಡಿದ್ದಾರೆ. ಈಗ ಯಾಕೆ ಹರ್ಕೋತಾ ಇದ್ದಾರೆ? ಕೋಪ್ರೇಟ್ ಮಾಡಬೇಕಪ್ಪ. ಅವಾಗ ಹೇಳೋ, ಕುಮಾರಸ್ವಾಮಿನ ಹೇಳೋ, ನಮಗೊಂಗೂ ಸಂಬಂಧ ಇಲ್ಲ. ಮಗ ಹೇಳೋ, ನಮಗೋರ್ಗೂ ಸಂಬಂಧ ಇಲ್ಲ. ಹೌದೇ ಬೇರೆ ಫ್ಯಾಮಿಲಿ ಅಂತ ಹೇಳವ್ರೆ, ರಕ್ತನೇ ಬೇರೆ ಅಂತ ಹೇಳ್ದಂಗಿದೆ ಹೇಳಿದ್ರೆ. ಈಗ ಯಾಕೆ ಕರ್ಕೋದೆ? ಬಿಡಿ, ಅವ್ರು ಮಾಡಿದ್ದವ್ರು ಅನ್ಭವಿಸ್ತಾರೆ. ನೀವು ಯಾಕೆ ಅಷ್ಟು ದೊಡ್ಡ ತೊಗೋತಾ ಇದ್ದೀರಿ? BJPಯವರು ಹೇಳಿದ್ದಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಮತ್ತೆ ಯಾಕೆ ಅಷ್ಟು ದೊಡ್ಡ ತೊಗೋತಾ ಇದ್ದೀರಿ? ಇವ್ನ ಕಿರಿನ ಹೇಳ್ತಾ ಇದ್ದೀರಿ. ನೀವೇ ಈಚೆಗೆ ಬಂದು ಹೇಳ್ರಿ, ತಾಕತ್ತಿದ್ರೆ. ನಂಗೆ ಗೊತ್ತಿಲ್ವಾ ಯಾರದೇನು ಇದ್ರ ಹಿನ್ನೆಲೆ ಗಾಯಕರುಗಳದು ಎಲ್ಲ ಗೊತ್ತ. ನನ್ನ ಮೇಲೆ ಹೇಳಿದ್ರೆ ಮಾರ್ಕೆಟು ನನಗೆ ಗೊತ್ತಿದೆ. ಯಾರ್ದೇನೇನು ಹಿನ್ನೆಲೆ ಗಾಯಕರು ಯಾರು ಇದ್ದಾರೆ, ಮ್ಯೂಸಿಕ್ ಯಾರು ಹೊಡಿತಾರೆ, ಟಮಟೆ ಯಾರು ಹೊಡಿತಾರೆ ಎಲ್ಲ ಗೊತ್ತಿದೆ. ಸರ್, ದೇವರಾಜೇಗೌಡ ಅವರು ಅಂದರೆ ವಿಚಾರಣೆಗೆ ಹೋದಂಥ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಹಾಕೋದು ಬೇಡ ಅಂತೇಳಿ ನೋಡಯ್ಯ, ನನಗೆ ಅವೆಲ್ಲ ಈ ಚಿಲ್ಲರೆಗಳಿಗೆಲ್ಲ ನನಗೆ ಉತ್ತರ ಕೊಡೋಕ್ಕೆ ತಯಾರಿಲ್ಲ. ನನಗೂ ಯಾರು ಏನೇನು ಗೊತ್ತಿದೆ. ಸರಿಯಾದ ಫ್ಲೋರ್ ಬೇಕದಕ್ಕೆ ಮಾತಾಡೋಣ. ಪ್ರತಿಭಟನೆ ಕೂಡ ಆಗಿದೆ. ಮಾಡಬೇಕು, ಮಾಡ್ತಾ ಇರಬೇಕು. ಅವ್ರು ಮಾಡಿ ಪ್ರಚಾರ ಕೊಡ್ತಾ ಇರಬೇಕು. ಬೇಕಲ್ವಾ? ನಿಮಗೂ ಅದೇ ಬೇಕು ಪ್ರಚಾರ, ಅವ್ರಿಗೂ ಅದೇ ಬೇಕು. ಮಾಡಿ ಪ್ರಚಾರ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ಆಗಿರ್ಬೋದು, ಪೆಂಡ್ರೈವ್ ಕೇಸ್ ಎಲ್ಲ ನೀವೇ ಕಾರಣ ಅಂತೇಳಿ ಸಾಕಷ್ಟು ಪ್ರತಿಭಟನೆ ಗಲಾಟೆ ಮಾಡ್ತಾರೆ ಮನೆ ಮುಂದೆ. ಮಾಡಲಿ ನನಗೆ ಗೊತ್ತಾಗಲಿ. ಇದ್ರೆ ನಾನೇ ಭೇಟಿ ಮಾಡ್ತಿದ್ದೆ. ಈಗ ಬಂದೆ, ನಾನು ಭೇಟಿ ಮಾಡೋಣ.